After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ವಾಜಪೇಯಿ ಅಡ್ವಾಣಿ ಕಾಲದ ಬಿಜೆಪಿ ಈಗ ಉಳಿದಿಲ್ವಾ? ಈಶ್ವರಪ್ಪಗೆ ಜಗದೀಶ್ ಶೆಟ್ಟರ್ ಕಿವಿ ಮಾತು ಏನ್ ಗೊತ್ತಾ? ಬಿಜೆಪಿಗೆ ಮರಳೋ ಚರ್ಚೆ ಕುರಿತು ಶೆಟ್ಟರ್ ಹೇಳಿದ್ದೇನು? ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. KS ಈಶ್ವರಪ್ಪ ಕಾಣ್ತಿರೋದು ಕೇವಲ ಕನಸು. KS ಈಶ್ವರಪ್ಪ ಬಾಯಿಂದ ಬರ್ತಿರೋ ಮಾತುಗಳು ಕೇವಲ ಕಾಲ್ಪನಿಕ. ನಾನು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ವಾಪಸ್ ಹೋಗಲ್ಲ. ಬಿಜೆಪಿಯಲ್ಲಿ ಸಿದ್ಧಾಂತವೂ ಇಲ್ಲ, ತತ್ವವೂ ಇಲ್ಲ. ಬಿಜೆಪಿ ಕೇವಲ ಅಧಿಕಾರದ ಲಾಲಸೆಯಿಂದ ಸಾಕ್ತಾ ಇದೆ. ಕರ್ನಾಟಕ ಬಿಜೆಪಿನೇ ಮನೆಯೊಂದು 3 ಬಾಗಿಲಾಗಿದೆ. ಈಶ್ವರಪ್ಪ ಅವ್ರಿಗೆ ಹೆಂಗೆ ನಡೆಸ್ಕೊಂಡ್ರು ಅಂತ ಗೊತ್ತಲ್ವಾ? ಜಗದೀಶ್ ಶೆಟ್ಟರ್ ಕೇವಲ ಒಂದು ಕೇವಲ ಎಮ್ ಎಲ್ ಎ ಸೀಟು ಸಿಗಲಿಲ್ಲ ಅಂತ ಕಾಂಗ್ರೆಸ್ಸಿಗೆ ಹೋದರು. ಆ MLA ಸೀಟನ್ನು ಕೇವಲ ಅಂತ ಯಾಕೆ ಹೇಳ್ತಾರೆ ಈಶ್ವರಪ್ಪನವರು? ಈಶ್ವರಪ್ಪ ಅವ್ರಿಗೆ ಕೂಡ ಸದ್ಯ ತಮ್ಮ ಮಗನ ಹಣೆ ಬರ ನೋಡ್ಕೋಬೇಕಾಗೈತೆ. ಇಂಥ ಎಲ್ಲ ಲೆಕ್ಕಾಚಾರದ ನಡುವೆ ಜಗದೀಶ್ ಶೆಟ್ಟರ್ ಈಶ್ವರಪ್ಪ ಅವ್ರಿಗೆ ಕಿವಿ ಮಾತನ್ನು ಹೇಳೋರೆ. ಸುಮ್ಮನೆ ನಾಲಿಗೆ ಐತೆ ಅಂತ ಏನೇನೋ ಮಾತಾಡಬೇಡಿ ಈಶ್ವರಪ್ಪನವರೇ, ನಿಮ್ಮನ್ನು ಭೇಟಿಯಾಗೋ ಅವಶ್ಯಕತೆಯೂ ಇಲ್ಲ, ನಾನು BJPಗೆ ಮರಳ್ತೀನಿ ಅನ್ನೋದು ಕೂಡ ಸುಳ್ಳು. ಏನು ಹೇಳೋರೆ ಫಸ್ಟ್ ಕೇಳ್ಕೊಬನ್ನಿ ಜಗದೀಶ್ ಶೆಟ್ಟರ್ ಅವರು. ನಾ ಹೇಳೋದಿಲ್ಲ, ಈ ರೀತಿ ಸುದ್ದಿಗಳನ್ನ ಸ್ಪ್ರೆಡ್ ಮಾಡೋ ಮುಖಾಂತರ ಪಕ್ಷದಿಂದ ಯಾರೋ ಹೊರಗೆ ಹೋಗ್ತಾ ಇದ್ದಾರೆ, ಅವ್ರು ತಡೆಯುವಂಥ ಕೆಲಸ ಇವತ್ತು ನಡೀತಾ ಇದೆ BJPಯಲ್ಲಿ. ಹೀಗಾಗಿ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ನಾನು ಕಾಂಗ್ರೆಸ್ ಬಿಟ್ಟು ಮತ್ತೆ BJP ಹೋಗುವಂಥ ಪ್ರಶ್ನೆನೇ ಇಲ್ಲ ಅಂತ ನಾ ಪದೇ ಪದೇ ಹೇಳಿದಾಗೂ ಈ ರೀತಿ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಸಾರ್ವಜನಿಕರಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ದಾರೆ. ಅದು ದಯವಿಟ್ಟು ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಅಲ್ಲ ಸರ್, ಈಗೂ ನಾನು ಅವಕಾಶ ಸಿಕ್ಕರೆ ಅವ್ರ ತಂದೆಯವರೆಲ್ಲ ನಮಗೆ ಆದರ್ಶ, ಸಂಘ ಪರಿವಾರದಾಗಿಂತ ಬಂದವರು, ಅವಕಾಶ ಸಿಕ್ಕರೆ ನಾನು ವೈಯಕ್ತಿಕವಾಗಿ ಜಗದೀಶ್ ಶೆಟ್ಟರ್ನ ಭೇಟಿಯಾಗಿ ಮಾತಾಡ್ತೀನಿ. ಇನ್ನೂವರೆಗೆ ಭೇಟಿನೂ ಆಗಿಲ್ಲ, ಭೇಟಿ ಆಗುವಂಥದ್ದು ಅವಶ್ಯಕತೆಯೂ ಇಲ್ಲ. ಏನು ಅಪಮಾನ ಮಾಡಿ ಈಗ ಹೇಳಿದ್ರೆ ಒಂದು ಸಣ್ಣ MLA ಟಿಕೆಟ್ ಅಂತ ಹೇಳಿ, ಅದೇ ಒಂದು ಸಣ್ಣ MLA ಟಿಕೆಟ್ ಕೊಡ್ಸಲಿಕ್ಕಾಗಿಲ್ಲ ರೀ ನಿಮಗೆ. ಅವ್ರಿಗೂ ಅವ್ರಿಗೆ ಸಿಕ್ಕಿಲ್ಲ. ಹೆಂಗೆ ಮಾತಾಡ್ತಂದ್ರೆ ಒಂದು ಸಣ್ಣ MLA ಟಿಕೆಟ್ಗಾಗಿ, ಹೌದಪ್ಪ, ಒಂದು ಸಣ್ಣ MLA ಟಿಕೆಟ್ ಒಬ್ಬ ಹಿರಿಯರಿಗೆ ಕೊಡ್ಲಿಕ್ಕಾಗಿ ಸಾಕಲಿಲ್ಲ ನಿಮಗೆ. ಭಾರತೀಯ ಜನತಾ ಪಾರ್ಟಿಗೆ ಪಾರ್ಟಿ ಕಟ್ಟಿದ್ರು, ಮಾಡಿದ್ರು, ಜನಸಂಘದಿದ್ರು ಎಲ್ಲ ಹೇಳ್ತಾರೆ. ಅಂಥ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ರಿಮಾರ್ಕ್ಸ್ ಇಲ್ಲದಂಥ, ಒಂದು ಬ್ಲ್ಯಾಕ್ ಸ್ಪಾಟ್ ಇಲ್ಲದಂಥ ವ್ಯಕ್ತಿಗೆ ನೀವು ಟಿಕೆಟ್ ಡಿನೈ ಮಾಡ್ತೀರಿ, ಯಾವುದೋ ಒಂದು ವೈಯಕ್ತಿಕ ಹಿತಾಸಕ್ತಿ ಸಲುವಾಗಿ. ಆ ಅಪಮಾನ ಹೇಗೆ ಸಹಿಸಬೇಕು? ಆ ಪ್ರೊಟೆಸ್ಟ್ ಮಾಡಿ ಹೊರಗೆ ಬಂದಿದ್ದೇನೆ ನಾನು. ಈ ಅಪಮಾನ ಏನು ಮಾಡಿದ್ರಲ್ಲ, ಸ್ವಾಭಿಮಾನಕ್ಕೆ ಧಕ್ಕೆ ತಂದ್ರಲ್ಲ, ಅದಕ್ಕೆ ಪ್ರೊಟೆಸ್ಟ್ ಮಾಡಿ ನಾವು ಹೊರಗೆ ಬಂದಿದ್ದೇನೆ. ಇದನ್ನು ಅರ್ಥ ಮಾಡೋದಕ್ಕೆ ಈಶ್ವರಪ್ಪನವರು ಇವತ್ತಿನ ನಾಳೆ ಅವ್ರಿಗೆ ಏನಾದರೂ ಧಕ್ಕೆ ಆದರೆ ಅವಾಗ ಗೊತ್ತಾಗ್ತದೆ ಅವ್ರಿಗೆ. ಆ ಹಿನ್ನೆಲೆಯಲ್ಲಿ ಇವತ್ತೇನಾದ್ರು ಹೇಳ್ಬೋದು, ಎಲ್ಲ ಪ್ರಿನ್ಸಿಪಲ್ಲು, ಅಜೆಂಡಾ, ಸಿದ್ಧಾಂತ ಎಲ್ಲ ಹೇಳ್ಬೋದು. ಆದರೆ ಆ ಸಿದ್ಧಾಂತ ನಂಬಿಕೆ ಇದ್ದಂಥ ವ್ಯಕ್ತಿಗಳನ್ನೇ ಎಲ್ಲೇ 80 ಕ್ರಿಮಿನಲ್ ಕೇಸ್ ಇದ್ದಂಥ ರೌಡಿ ಸೀಟನ್ನು ಟಿಕೆಟ್ ಕೊಡ್ತಾರೆ. ಅಲ್ಲಿ ಎಲ್ಲೇ ನಮ್ಮ ಖರ್ಗೆ ಅವ್ರ ವಿರುದ್ಧ, ಪ್ರಿಯಾಂಕ ಖರ್ಗೆ ವಿರುದ್ಧ ಇವತ್ತು ಕೇಸ್ ನಡೀತಾ ಇದೆ ಅವ್ರ ಮೇಲೆ. ಅಂಥವ್ರಿಗೆ ಕೊಡ್ತಾರೆ ಟಿಕೆಟು. ಬೇರೆ ಪಾರ್ಟಿಯಿಂದ ಬಂದಂಥವ್ರಿಗೆ ಮಣಿ ಹಾಕಿ ಟಿಕೆಟ್ ಕೊಡ್ತಾರೆ. ಆದರೆ ಪಾರ್ಟಿ ಕಟ್ಟಿದಂಥ ಅವರೇ ಹೇಳ್ತಾರೆ, ಈಶ್ವರಪ್ಪ ಪಾರ್ಟಿ ಕಟ್ಟಿದಂಥ ವ್ಯಕ್ತಿ, ಅವ್ರ ತಂದೆಯವ್ರ ಕಾಲದಿಂದ, ಜನಸಂಘ ಕಾಲದಿಂದ ಪಾರ್ಟಿ ಕಟ್ಟಿದ್ದಾರೆ ಎಲ್ಲ ಹೇಳಿದಂಥವ್ರು ಒಂದು ಸಣ್ಣ MLA ಟಿಕೆಟ್ ಕೊಡ್ಸೋದಕ್ಕಾಗಿಲ್ಲಲ್ರಿ ಈಶ್ವರಪ್ಪನವ್ರೆ. ಮತ್ತೆ ಯಾಕೆ ಇವೆಲ್ಲ ಯಾಕೆ ಬೇಕು? ಪ್ರಿನ್ಸಿಪಲ್ಲು ಮಾತಾಡೋದು ಅವತ್ತು ಅಡ್ವಾಣಿ, ವಾಜಪೇಯಿ, ಅವತ್ತೇನು BJP ಇತ್ತಲ್ಲ, ಅದು ಉಳಿದಿಲ್ಲ ಈಗ BJP. ಅವತ್ತೇನು ಭ್ರಷ್ಟಾಚಾರ ರಹಿತವಾದಂಥ ವ್ಯವಸ್ಥೆ BJP ಒಳಗಿತ್ತು, ಅದು ಉಳಿದಿಲ್ಲ ಇವತ್ತು. ಅದ್ರ ಬಗ್ಗೆ ಆ ಸಿದ್ಧಾಂತ ಪ್ರಿನ್ಸಿಪಲ್ ಆಗಿ ಮಾತಾಡೋದು ಬಿಟ್ಟು ಬಿಡ್ರಿ ಅಂತ ಹೇಳ್ತೀನಿ ನಾನು ಈಶ್ವರಪ್ಪನವರು. ಎಸ್, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ ಅವರ ಕಾಲದ BJP ಆಗಿ ಉಳಿದಿಲ್ಲ BJP. ಹೀಗಾಗಿ ಈಗ ಇರುವುದು ಕೇವಲ ಅಧಿಕಾರದ ಆಸೆಯ BJP. ಯಾವುದೇ ಕಾರಣಕ್ಕೂ ನಾನು BJPಗೆ ಬರೋ ಚಾನ್ಸೇ ಇಲ್ಲ ಅಂತ ನೇರವಾಗಿ ಗುಡುಗಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಅವ್ರು ಏನು ಹೇಳೋರೆ ಅಂದರೆ, ನಾನು ಕಾಂಗ್ರೆಸ್ ಬಿಟ್ಟು BJPಗೆ ಹೋಗಲ್ಲ. ಈಶ್ವರಪ್ಪಗೆ ಮಾಜಿ CM ಜಗದೀಶ್ ಶೆಟ್ಟರ್ ತಿರುಗೇಟು. ನನಗೆ ಈಶ್ವರಪ್ಪ ಭೇಟಿಯಾಗೋ ಅವಶ್ಯಕತೆ ಇಲ್ಲವೇ ಇಲ್ಲ. ಇದುವರೆಗೂ ಅವರ ಭೇಟಿ ಆಗೇ ಇಲ್ಲ, ಭೇಟಿಯಾಗೋ ಅವಶ್ಯಕತೆ ಇಲ್ಲ. ಎಲೆಕ್ಷನ್ ಆದ ಬಳಿಕ ನಾನು ಭೇಟಿ ಮಾಡಿಲ್ಲ. ಹೀಗೆ ಮಾತನಾಡಿ ಪಕ್ಷ ಬಿಟ್ಟು ಹೋಗೋದನ್ನು ಕನ್ಫ್ಯೂಸ್ ಮಾಡ್ತಿದ್ದಾರೆ ಅಷ್ಟೇ. ನಾನು ಎಲ್ಲೂ ಕೂಡ ಹೋಯ್ತಾ ಇಲ್ಲ. ನಾನು ವಾಪಸ್ ಹೋಗ್ಬಿಡ್ತೀನಿ, ಹಂಗಾಗಿ ನೀವುಗಳು ಯಾರು ಹೋಗಬೇಡಿ ಅಂತ ಒಂದಷ್ಟು ಜನಕ್ಕೆ ಕಿವಿ ಚುಚ್ಚಕ್ಕೆ ಹೋಯ್ತಾವ್ರೆ. ನಾನೆಲ್ಲೂ ಹೋಯ್ತಾ ಇಲ್ಲ, ನಾನು ಇಲ್ಲೇ ಇರ್ತೀನಿ ಕಾಂಗ್ರೆಸ್ಸಲ್ಲಿ ಅಂತ ಶೆಟ್ಟರ್ ಹೇಳೋರೆ. ಈಶ್ವರಪ್ಪನವರೇ, ನಿಮಗೆ ಧಕ್ಕೆ ಆದರೆ ಗೊತ್ತಾಗುತ್ತೆ ನನಗಾಗಿರೋ ಅಪಮಾನ ಎಂಥದ್ದು ಅಂತ. ಅಡ್ವಾಣಿ ವಾಜಪೇಯಿ ಕಾಲದ BJP ಈಗ ಉಳಿದಿಲ್ಲ. ಸಿದ್ಧಾಂತ ಮಾತಾಡೋದನ್ನು ಈಶ್ವರಪ್ಪ ಬಿಟ್ಟು ಬಿಡಲಿ ಅಂತ ಹೇಳೋರೆ. ಎಸ್, ಇನ್ನು ಕರ್ನಾಟಕ BJP
ಯಾವುದೇ ಕಾರಣಕ್ಕೆ ಉದ್ಧಾರ ಆಗಲ್ಲ. ದಿನಕ್ಕೊಬ್ಬರು ಮಾತಾಡ್ತಾರೆ ಬಿ ಜೆ ಪಿ ರಿಪೇರಿ ಆಗೋಕ್ಕೆ ಆಗಲ್ಲ ಅಂತ ಗುಡುಗಿದ್ದಾರೆ. ಯಡಿಯೂರಪ್ಪ ಬೊಮ್ಮಾಯಿ ಇದಾಗ ಮಾತಾಡಬೇಕು, ಸೋಲ್ಸೋಕೆ ಹಣ ಕೊಟ್ಟಿದ್ದಾರೆ, ಬ್ಲಾಕ್ ಮೇಲ್ ಮಾಡಿದರು ಅಂತಾರೆ. ಇದಕ್ಕೆ ಯಾಕೆ ಯಡಿಯೂರಪ್ಪ ಬೊಮ್ಮಾಯಿ ಮಾತಾಡ್ತಿಲ್ಲ? ವೈಯಕ್ತಿಕ ಹಿತಾಸಕ್ತಿ ನನಗೆ ಟಿಕೆಟ್ ತಪ್ಪಿಸಿದ್ರು, ನನ್ನನ್ನು ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡಿದ್ರು ಅನ್ನೋ ಬೇಸರ ಜಗದೀಶ್ ಶೆಟ್ಟರ್ ಅವ್ರಿಗಿದೆ. ಆದರೆ ಕ್ಲಾರಿಟಿ ಕೊಟ್ಟಿದ್ದಾರೆ, ನಾನು ಎಲ್ಲೋ ಹೋಗಲ್ಲ, ಈ ಕಡೆ ಬರೋರೆಲ್ಲ ಬತಾಯಿರಿ ಅಂತ. ವೀಕ್ಷಕರೇ, ಜಗದೀಶ್ ಶೆಟ್ಟರ್ ಅವರು ಒಂದು ರೀತಿಯಲ್ಲಿ BJP ಪಾಲಿಗೆ ಸಿಂಹ ಸ್ವಪ್ನ, ಕಾಂಗ್ರೆಸ್ ಪಾಲಿಗೆ ಅತಿ ದೊಡ್ಡ ಅಸ್ತ್ರ, ಬ್ರಹ್ಮಾಸ್ತ್ರ. ಲೋಕಸಭೆಯಲ್ಲಿ ಕೂಡ ಜಗದೀಶ್ ಶೆಟ್ಟರ್ ಒಳ್ಳೆ ರಿಸಲ್ಟ್ನ ಮಾಡಿಕೊಡ್ತಾರ ಅತಿ ದೊಡ್ಡ ಲಿಂಗಾಯತ ಸಮುದಾಯದ ನಾಯಕರಾಗಿ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಆಫ್ಟರ್ ಎಕ್ಸಾಮ್ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಒಂದೇ, ಎಷ್ಟು ಮಾರ್ಕ್ಸ್ ಬಂತು, ಪರ್ಸೆಂಟೇಜ್ ಎಷ್ಟು, ಹೀಗೆಲ್ಲ ನೂರಾರು ಕ್ವಶನ್ಸ್ ಕೇಳ್ತಾರೆ. ಇದಕ್ಕೆಲ್ಲ ನಾನು ಯಾವಾಗಲೂ ಕೊಡೋದು ಒಂದೇ ಆನ್ಸರ್, CPC Exam Scanner Books. ಹಾಗಾದ್ರೆ ಎಕ್ಸಾಮ್ ಸ್ಕ್ಯಾನರ್ ಅಂದ್ರೇನು? SSLC ಮತ್ತು PUC ಬೋರ್ಡ್ನವರು ಸ್ಟೂಡೆಂಟ್ಸ್ಗೋಸ್ಕರ ಪ್ರತಿ ಚಾಪ್ಟರ್ನಲ್ಲಿ ಯಾವ ಟಾಪಿಕ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋ ಮಾಹಿತಿ ನೀಡ್ತಾರೆ. ಈ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಎಕ್ಸಾಮ್ಸ್ಗೆ ಕ್ವೆಶ್ಚನ್ ಪೇಪರ್ ಪ್ರಿಪೇರ್ ಮಾಡೋ ಎಕ್ಸ್ಪರ್ಟ್ಸ್ ಇಂದಾನೆ ಪ್ರತಿಯೊಂದು ಟಾಪಿಕ್ ಕವರ್ ಆಗೋ ಹಾಗೆ 10 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಪ್ಲಸ್ 5 ಪ್ರಾಕ್ಟೀಸ್ ಪೇಪರ್ಸ್ನ ರೆಡಿ ಮಾಡಿರ್ತಾರೆ. ಅಂದರೆ ಯಾವ ಕ್ವಶನ್ ಕೇಳಿದ್ರು ಇದರಲ್ಲಿ ಇರೋದೇ ಕೇಳೋದಾ ಸರ್? ಎಸ್. ಎಷ್ಟು ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಬೇಕನ್ನೋ ಇನ್ಫಾರ್ಮೇಶನ್ ಕೂಡ ಈ ಬುಕ್ಕಲ್ಲಿರುತ್ತೆ. ಒಟ್ಟಾರೆ ಈ ಬುಕ್ಸ್ ನ 100ಕ್ಕೆ 100 ಅಂಕಗಳು ಪಡೆಯೋ ಕಂಪ್ಲೀಟ್ ಸಕ್ಸಸ್ ಟೂಲ್ ಅಂತಾನೆ ಕರಿಬಹುದು. ಇದರಲ್ಲಿ ಕ್ವಿಕ್ ರಿವಿಷನ್ ಮಾಡೋ ಮೈಂಡ್ ಮ್ಯಾಪಿಂಗ್ ಕೂಡ ಇರುತ್ತೆ. ಈ ಬುಕ್ಸ್ನ ರೆಫರ್ ಮಾಡೋದ್ರಿಂದ ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಫಸ್ಟ್ ಕ್ಲಾಸ್ ಬರ್ಬೋದು. ಫಸ್ಟ್ ಕ್ಲಾಸ್ ಬರೋರು ಆರಾಮಾಗಿ 100 ಮಾರ್ಕ್ಸ್ ತೆಗಿಬಹುದು. CPC ಎಕ್ಸಾಮ್ ಸ್ಕ್ಯಾನರ್ ರೆಫರ್ ಮಾಡೋದ್ರಿಂದ ಎಕ್ಸಾಮ್ ನಲ್ಲಿ ಫಿಯರ್ ಹೋಗಿ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವಿದ್ಯಾರ್ಥಿಯ ಹಿಂದೆ CPC ಅವರ ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್ ಇರುತ್ತೆ ಅನ್ನೋದನ್ನ ಮರಿಬೇಡಿ.